ಕೊರಿಯನ್ ಪೆನಿನ್ಸುಲಾದಲ್ಲಿ ಝೂಂಬಿ ವೈರಸ್ ಔಟ್ಬ್ರೇಕ್ ಆಗಿರೋದ್ರಿಂದ ಸಿಯೋಕ್ ಅನ್ನೋ ವ್ಯಕ್ತಿ ತನ್ನ ಫ್ಯಾಮಿಲಿನ ಕರ್ಕೊಂಡು ಒಂದು ಶಿಪ್ ಕಡೆ ಹೋಗ್ತಾರೆ. ಈ ಕಾರಲ್ಲಿ ಸಿಯೋಕ್ನ ಅಕ್ಕ, ಅವಳ ಮಗ ಮತ್ತೆ ಅವಳ ಗಂಡ ಶುಲ್ಮಿನ್ ಇರ್ತಾರೆ. ದಾರಿಯಲ್ಲಿ ಒಬ್ಬ ವ್ಯಕ್ತಿ ಹೆಲ್ಪ್ ಮಾಡಿ ಅಂತ ಕೇಳ್ತಾನೆ. ಅವನ ಮೈಯೆಲ್ಲ ರಕ್ತ ಆಗಿರೋದ್ರಿಂದ ಹೆಲ್ಪ್ ಮಾಡದೆ ಮುಂದೆ ಹೋಗ್ತಾರೆ. ಆಗ ಅವನ ಹೆಂಡತಿ ತನ್ನ 2 ಮಕ್ಕಳ ಜೊತೆ ಬಂದು ದಯವಿಟ್ಟು ನಮ್ಮ ಮಕ್ಕಳನ್ನಾದರೂ ಕರ್ಕೊಂಡು ಹೋಗಿ ಅಂತ ಕೇಳ್ತಾಳೆ. ಆದರೆ ಅವರನ್ನ ಇಗ್ನೋರ್ ಮಾಡಿ ಮುಂದೆ ಹೋಗ್ತಾರೆ. ಸಿಯೋಕ್ ತನ್ನ ಫ್ಯಾಮಿಲಿನ ಕರ್ಕೊಂಡು ಶಿಪ್ ಬೋರ್ಡ್ ಮಾಡ್ತಾನೆ. ಈ ಶಿಪ್ ಜಪಾನ್ ಕಡೆ ಹೋಗೋಕೆ ರೆಡಿಯಾಗಿರುತ್ತೆ. ಆದರೆ ಸಿಯೋಕ್ಗೆ ಈ ಶಿಪ್ ಜಪಾನ್ಗೆ ಹೋಗದೆ ಹಾಂಗ್ಕಾಂಗ್ಗೆ ಹೋಗ್ತಿದೆ ಅಂತ ಗೊತ್ತಾಗುತ್ತೆ. ಅವನು ಆರ್ಮಿ ಕ್ಯಾಪ್ಟನ್ ಜೊತೆ ಮಾತಾಡೋಕೆ ಅಂತ ಹೋಗ್ತಾನೆ. ಆಗ ಆ ಕ್ಯಾಬಿನಲ್ಲಿ ಒಬ್ಬ ಇನ್ಫೆಕ್ಟೆಡ್ ವ್ಯಕ್ತಿ ಝೋಂಬಿಯಾಗಿ ಬದಲಾಗ್ತಾನೆ. ಇಲ್ಲಿ ಶುಲ್ಮಿನ್ ಊಟ ತಗೊಳಕ್ಕೆ ಅಂತ ಲೈನಲ್ಲಿ ನಿಂತಿರ್ತಾನೆ. ತಕ್ಷಣ ಸಿಯೋಕ್ ಆ ಕ್ಯಾಬಿನ್ ಕಡೆ ಬರ್ತಾನೆ. ಆಗ ಒಂದು ಝೋಂಬಿ ಅವನ ಮೇಲೆ ಅಟ್ಯಾಕ್ ಮಾಡುತ್ತೆ. ಅದಕ್ಕೆ ಅವನು ಅದನ್ನ ಶೂಟ್ ಮಾಡುತ್ತಾನೆ. ನಂತರ ಅವನು ಕ್ಯಾಬಿನ್ ಒಳಗೆ ಬಂದು ನೋಡಿದಾಗ ಅಲ್ಲಿದ್ದ ಎಲ್ಲಾ ಜನ ಇನ್ಫೆಕ್ಟ್ ಆಗಿರ್ತಾರೆ. ಇದರಲ್ಲಿ ಅವನ ನೆಫ್ಯೂ ಕೂಡ ಇನ್ಫೆಕ್ಟ್ ಆಗಿರ್ತಾನೆ. ಆಗ ಎಲ್ಲಾ ಝೋಂಬಿಗಳು ಸೇರಿ ಅವನ ಅಕ್ಕನ ಮೇಲೆ ಅಟ್ಯಾಕ್ ಮಾಡುತ್ತವೆ. ಸಿಯೋಕ್ ಇದನ್ನೆಲ್ಲ ನೋಡ್ತಾ ಶುಲ್ಮಿನ್ನ ಹಿಡ್ಕೊಂಡು ಹೊರಗಡೆ ನಿಂತು ಓಡತಾ ಇರ್ತಾನೆ. ಇದಾದ್ಮೇಲೆ ನಮ್ಗೆ 4 ವರ್ಷದ ನಂತರದ ಕಥೆಯನ್ನ ತೋರಿಸ್ತಾರೆ. ಸಿಯೋಕ್ ಮತ್ತು ಶುಲ್ಮಿನ್ ಹಾಂಗ್ಕಾಂಗ್ ಅಲ್ಲಿ ರೆಫ್ಯೂಜಿಗಳಾಗಿ ಇರ್ತಾರೆ. ಆದರೆ ಅಲ್ಲಿದ್ದ ಲೋಕಲ್ಸ್ಗೆ ಇವರ ಕಂಡ್ರೆ ಇಷ್ಟ ಇರೋದಿಲ್ಲ. ಅದಕ್ಕೆ ಅಲ್ಲಿನ ಒಂದು ಲೋಕಲ್ ಗ್ಯಾಂಗ್ ಸಿಯೋಕ್ನ ಹೊಡಿಯೋಕೆ ಅಂತ ಬರ್ತಾರೆ. ಆಗ ಅವರು ಸಿಯೋಕ್ನ ಅವರ ಬಾಸ್ ಹತ್ರ ಕರ್ಕೊಂಡು ಹೋಗ್ತಾರೆ. ಶುಲ್ಮಿನ್ ಮುಂಚೆನೆ ಇಲ್ಲಿ ಬಂದಿರ್ತಾನೆ. ಆಗ ಅವರಿಗೆ ಒಂದು ಟಾಸ್ಕ್ ಅನ್ನ ಕೊಡ್ತಾನೆ. ಅದೇನಂದ್ರೆ ಕೊರಿಯಾದಲ್ಲಿ ಅಂದ್ರೆ ಝೋಂಬಿಗಳಿರೋ ಒಂದು ಊರಲ್ಲಿ $20 ಮಿಲಿಯನ್ ಇರೋ ಒಂದು ಟ್ರಕ್ ಇದೆ. ನೀವು ಅಲ್ಲಿಗೆ ಹೋಗಿ ಆ ಟ್ರಕ್ ಏನಾದರೂ ತಂದ್ರೆ ನಿಮ್ಗೆ $10 ಮಿಲಿಯನ್ ಕೊಡ್ತೀನಿ ಅಂತ ಹೇಳ್ತಾನೆ. ಈ ಕೆಲಸಕ್ಕೆ 4 ಕೊರಿಯನ್ಗಳನ್ನೇ ಸೆಲೆಕ್ಟ್ ಮಾಡಿರ್ತಾನೆ. ಇದರಲ್ಲಿ ಒಬ್ಳು ಕೊರಿಯನ್ ಕ್ಯಾಬ್ ಡ್ರೈವರ್ ಕೂಡ ಇರ್ತಾಳೆ. ಆ ಗ್ಯಾಂಗ್ನ ಬಾಸ್ ಅವರಿಗೆ ಝೋಂಬಿಗಳ ಬಗ್ಗೆ ಕೆಲವು ಟಿಪ್ಸ್ ಕೂಡ ಕೊಡ್ತಾನೆ. ಅದೇನೆಂದ್ರೆ ಝೋಂಬಿಗಳಿಗೆ ರಾತ್ರಿಯಲ್ಲಿ ಕಾಣಲ್ಲ, ಅದರ ಸೌಂಡ್ ಕೇಳಿ ಅಟ್ಯಾಕ್ ಮಾಡಬಹುದು ಅಂತ ಹೇಳ್ತಾನೆ. ಅವರಿಗೆ 2 ಸ್ಯಾಟಲೈಟ್ ಫೋನ್ಗಳ ಜೊತೆಗೆ ಕೆಲವು ಗನ್ಗಳ ಕೂಡ ಕೊಡ್ತಾನೆ. ಇದಾದ್ಮೇಲೆ ನೀವು ಟ್ರಕ್ ತಗೊಂಡು ಇನ್ಶಿಯಂಟ್ ಪೋರ್ಟ್ಗೆ ಬನ್ನಿ, ನಾವು ಅಲ್ಲೇ ಇರ್ತೀವಿ ಅಂತ ಹೇಳಿ ಅವರನ್ನ ಕೊರಿಯಾದಲ್ಲಿ ಟ್ರಕ್ ಇರೋ ಸಿಟಿಗೆ ಕಳಿಸ್ತಾರೆ. ಇವರಿಗೆ ಇಲ್ಲಿ ಒಂದು ಟ್ರಕ್ ಕಾಣಿಸುತ್ತೆ. ಸಿಯೋಕ್ ಹೋಗಿ ಅದನ್ನ ನೋಡಿದಾಗ ಅದು ಹಣ ಇರೋ ಟ್ರಕ್ ಆಗಿರಲ್ಲ. ನಂತರ ಅವರಿಗೆ ಮತ್ತೊಂದು ಟ್ರಕ್ ಕಾಣಿಸುತ್ತೆ. ಆದ್ರೆ ಈ ಸರಿ ಆ 4 ಜನ ಹೋಗಿ ನೋಡ್ತಾರೆ. ಆಗ $US ತುಂಬಿದ 10 ಬ್ಯಾಗ್ಗಳು ಇರ್ತವೆ. ಇದನ್ನ ನೋಡಿ ಆ ಟ್ರಕ್ ತಗೊಂಡು ಹೋಗ್ಬೇಕು ಅಂತ ಮುಂದೆ ಹೋದಾಗ ಅಲ್ಲಿ ಒಂದು ಝೋಂಬಿ ಟ್ರಕ್ ಒಳಗೆ ಕೂತಿರುತ್ತೆ. ಅದು ಸತ್ತಿದೆ ಅಂತ ತಿಳಿದು ಶುಲ್ಮಿನ್ ಒಳಗೆ ಹೋಗ್ತಾನೆ. ಆದರೆ ಆ ಝೋಂಬಿ ಎದ್ದು ಅವನನ್ನ ಕಚ್ಚೋಕ್ ನೋಡುತ್ತೆ. ಆಗ ಅವನು ಟ್ರಕ್ನ ಹಾರ್ನ್ ಮೇಲೆ ಕೈ ಇಡ್ತಾನೆ. ಈ ಸೌಂಡ್ ಕೇಳಿ ಸುಮಾರು ಝೋಂಬಿಗಳು ಅಲ್ಲಿಗೆ ಬರ್ತವೆ. ಈ 4 ಜನ ಅಲ್ಲಿಂದ ಎಸ್ಕೇಪ್ ಆಗ್ಬೇಕಾದ್ರೆ ಅಲ್ಲಿದ್ದ ಒಬ್ಬ ವ್ಯಕ್ತಿ ಇವರ ಮೇಲೆ ಕೆಲವು ಫ್ಲೇರ್ಸ್ಗಳು ಹಾಕ್ತಾನೆ. ಇದನ್ನ ನೋಡಿ ಸ್ಪೀಡ್ ಆಗಿ ಹೋಗ್ಬೇಕಾದ್ರೆ ಟ್ರಕ್ ಮುಂದೆ ಇದ್ದಂತಹ ಕಾರು ಕ್ರಾಶ್ ಆಗುತ್ತೆ. ನಂತರ ಆ ಟ್ರಕ್ ಕೂಡ ಕಾರ್ಗೆ ಡಿಕ್ಕಿ ಹೊಡೆಯುತ್ತೆ. ಆಗ ಸಿಯೋಕ್ ಟ್ರಕ್ ಇಂದ ಹೊರ ಬೀಳ್ತಾನೆ. ಆ ಝೋಂಬಿಗಳೆಲ್ಲ ಬಂದು ಅವರನ್ನ ಇನ್ಫೆಕ್ಟ್ ಮಾಡ್ತವೆ. ಶುಲ್ಮಿನ್ ಆ ಟ್ರಕ್ ಒಳಗೆ ಹೋಗಿ ಬಚ್ಚಿಟ್ಕೋತಾನೆ. ಸಿಯೋಕ್ಗೆ 2 ಹುಡುಗಿಯರು ಬಂದು ಸೇವ್ ಮಾಡ್ತಾರೆ. ಈ 2 ಹುಡುಗಿಯರ ಹೆಸರು ಜೂನಿ ಮತ್ತೆ ಯೂಜಿನ್ ಅಂತ ಇರುತ್ತೆ. ಇಲ್ಲಿ ಹಣ ಇದ್ದಂತ ಟ್ರಕ್ ಅನ್ನ ಅಲ್ಲಿನ ಲೋಕಲ್ ಗ್ಯಾಂಗ್ ನ ಜನ ಬಂದು ತಗೊಂಡು ಹೋಗ್ತಾರೆ. ಈ ಗ್ಯಾಂಗ್ ನ ಹೆಸರು ಯೂನಿಟ್ 631 ಅಂತ ಇರುತ್ತೆ. ಆಗ್ಲೇ ನಮ್ಗೆ ಇವರ ಗಾಡಿಗಳ ಮುಂದೆ ಫ್ಲೇರ್ಸ್ ಹಾಕ್ತಾರೆ ಅಂತ ಹೇಳದ್ನಲ್ಲ, ಅವರು ಯೂನಿಟ್ 631 ಗ್ಯಾಂಗ್ ನವರೇ ಆಗಿರ್ತಾರೆ. ಟ್ರಕ್ ತಗೊಂಡು ಹೋದ್ಮೇಲೆ ಶುಲ್ಮಿನ್ ತಗೊಂಡು ಹೋಗಿ ಒಂದು ರೂಮ್ ಒಳಗೆ ಕೂಡಾಕ್ತಾರೆ. ಈ ಗ್ಯಾಂಗ್ ನ ಲೀಡರ್ ಹೆಸರು ಸರ್ಜೆಂಟ್ ವಾಂಗ್ ಅಂತ ಇರುತ್ತೆ. ನಂತರ ಕಿಮ್ ಅನ್ನೋ ವ್ಯಕ್ತಿ ಕ್ಯಾಪ್ಟನ್ ಸಿಯೋ ಹತ್ರ ಬಂದು ಸರ್ಜೆಂಟ್ಗೆ ಈ $US ಇರೋ ಒಂದು ಟ್ರಕ್ ಸಿಕ್ಕಿದೆ, ಅದಕ್ಕೆ ಅವನು ತುಂಬಾ ಹಾರಾಡ್ತಾ ಇದ್ದಾನೆ ಅಂತ ಹೇಳ್ತಾನೆ. ಇಲ್ಲಿ ಆ 2 ಹುಡುಗಿಯರು ಸಿಯೋಕ್ನ ಕರ್ಕೊಂಡು ಅವರಿರೋ ಜಾಗಕ್ಕೆ ಬರ್ತಾರೆ. ಆಗ ಅವನು ಆ ಹುಡುಗಿಯರ ಅಜ್ಜ ಮತ್ತೆ ಅವರ ತಾಯಿ ಮಿಂಜುಂಗ್ನ ನೋಡ್ತಾನೆ. ಅವರು ಬೇರೆ ಯಾರೂ ಅಲ್ಲ, 4 ವರ್ಷಗಳ ಮುಂಚೆ ಸಿಯೋಕ್ಗೆ ಲಿಫ್ಟ್ ಕೇಳಿದ್ರಲ್ಲ, ಅವರೇ ಇವರು. ಮಿಂಜುಂಗ್ನ ನೋಡಿ ಸಿಯೋಕ್ಗೆ ಆ ಮೂಮೆಂಟ್ ನೆನಪಾಗುತ್ತೆ. ನಂತರ ಮಿಂಜುಂಗ್ ಸಿಯೋಕ್ಗೆ ನೀವು ಯಾರು, ಯಾಕಿಲ್ ಬಂದ್ರಿ, ನಿಮ್ ಜೊತೆ ಎಷ್ಟು ಜನ ಇದ್ದಾರೆ ಅಂತೆಲ್ಲ ಕೇಳ್ತಾಳೆ. ಆಗ ಸಿಯೋಕ್ ನಾವು ಹಣಕ್ಕೋಸ್ಕರ ಇಲ್ಲಿ ಬಂದ್ವಿ, ಆದರೆ ಯಾರೋ ನಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ, ನನ್ನ ಜೊತೆ ಬಂದ ಎಲ್ಲರೂ ಸತ್ತು ಹೋಗಿದ್ದಾರೆ ಅಂತ ಹೇಳ್ತಾನೆ. ಜೊತೆಗೆ ನಾವು ಹಣ ತಗೊಂಡು ಇನ್ಶಿಯಂಟ್ ಪೋರ್ಟ್ ಇಂದ ಕೊರಿಯಾದಿಂದ ಹೊರಗಡೆ ಹೋಗೋಕೆ ಪ್ಲಾನ್ ಆಗಿತ್ತು. ನಮ್ ಜೊತೆ 2 ಸ್ಯಾಟಲೈಟ್ ಫೋನ್ ಕೂಡ ಇದ್ವು, ಆದ್ರೆ ಅವು ಟ್ರಕ್ ಅಲ್ಲೇ ಇದಾವೆ ಅಂತ ಹೇಳ್ತಾನೆ. ಇಲ್ಲಿ ಕಿಮ್ ಮತ್ತೆ ಕ್ಯಾಪ್ಟನ್ ಸಿಯೋ ಆ ಟ್ರಕ್ ಅಲ್ಲಿರೋ ಹಣನ ನೋಡ್ತಾರೆ. ಅವರಿಗೆ ಒಂದು ಸ್ಯಾಟಲೈಟ್ ಫೋನ್ಸ್ ಕಾಣಿಸುತ್ತೆ. ಆ ಫೋನ್ ಆನ್ ಮಾಡಿದಾಗ ಅವರಿಗೂ ಆ ಪ್ಲಾನ್ ಬಗ್ಗೆ ಗೊತ್ತಾಗುತ್ತೆ. ಆಗ ಕಿಮ್ ಮತ್ತೆ ಕ್ಯಾಪ್ಟನ್ ಸಿಯೋ ಅಲ್ಲಿಂದ ಹೇಗೆ ಹೊರಗೆ ಹೋಗ್ಬೇಕು ಅಂತ ಡಿಸ್ಕಸ್ ಮಾಡ್ತಾ ಇರ್ತಾರೆ.
ಸರ್ಜೆಂಟ್ ವಾಂಗ್ ಶುಲ್ಮಿನ್ ಮತ್ತೆ ಕೆಲವು ಕೈದಿಗಳನ್ನ ಹೊರಬಿಟ್ಟು ಝೋಂಬಿಗಳನ್ನ ಬಿಡ್ತಾರೆ. ಏಕೆಂದ್ರೆ ಆ ಝೋಂಬಿಗಳಿಂದ ಯಾರು ಸೇಫ್ ಆಗ್ತಾರೆ ಅಂತ ನೋಡೋಕೆ ಈ ಗೇಮ್ ಆಡಿಸ್ತಾನೆ. ಆದ್ರೆ ಫಸ್ಟ್ ರೌಂಡ್ ಅಲ್ಲಿ ಶುಲ್ಮಿನ್ ಸೇಫ್ ಆಗ್ತಾನೆ. ಮಿಂಜುಂಗ್ ಮತ್ತೆ ಸಿಯೋಕ್ ಸೇರಿ ಯೂನಿಟ್ 631 ಕಂಪೌಂಡ್ ಅಲ್ಲಿರೋ ಆ ಟ್ರಕ್ ಹತ್ರ ಹೋಗ್ತಾರೆ. ಆಗ ಅವರಿಗೆ ಒಂದು ಸ್ಯಾಟಲೈಟ್ ಫೋನ್ ಸಿಗುತ್ತೆ. ಆದ್ರೆ ಅದು ಡ್ಯಾಮೇಜ್ ಆಗಿರುತ್ತೆ. ಅಷ್ಟರಲ್ಲಿ ಕಿಮ್ ಅಲ್ಲಿಗೆ ಬರ್ತಾನೆ. ಆಗ ಶುಲ್ಮಿನ್ ಬದುಕಿದಾನೆ ಅಂತ ಸಿಯೋಕ್ಗೆ ಗೊತ್ತಾಗಿ ಅವನನ್ನ ಸೇವ್ ಮಾಡೋಕೆ ಅಂತ ಹೋಗ್ತಾನೆ. ಇಲ್ಲಿ ಕ್ಯಾಪ್ಟನ್ ಸಿಯೋಕ್ ಕೂಡ ಬರ್ತಾನೆ. ಆಗ ಅವನ ಹತ್ರ ಇದ್ದಂತಹ ಸ್ಯಾಟಲೈಟ್ ಫೋನ್ ಮಿಂಜುಂಗ್ ತಗೋತಾಳೆ. ಸಿಯೋಕ್ ಶುಲ್ಮಿನ್ ನ ಸೇವ್ ಮಾಡಿ ಕರ್ಕೊಂಡ್ ಬರ್ಬೇಕಾದ್ರೆ ಸರ್ಗೆಂಟ್ ಹಿಂದೆಯಿಂದ ಅವನನ್ನ ಶೂಟ್ ಮಾಡ್ತಾನೆ. ಆಗ ಶುಲ್ಮಿನ್ ಕೂಡ ಸತ್ತೋಗ್ತಾನೆ. ಸರ್ಗೆಂಟ್ ಸಿಯೋಕ್ನ ಕೂಡ ಶೂಟ್ ಮಾಡಬೇಕು ಅಂತ ಏನ್ ಮಾಡಿದಾಗ ಮಿಂಜುಂಗ್ ಟ್ರಕ್ ತಗೊಂಡು ಅಲ್ಲಿಗೆ ಬರ್ತಾಳೆ. ಆಗ ಅವರಿಬ್ರು ಟ್ರಕ್ ಅಲ್ಲಿ ಕೂತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಆಗ ಝೋಂಬಿಗಳು ಸರ್ಗೆಂಟ್ ಮತ್ತೆ ಅವನ ಆರ್ಮಿ ಮೇಲೆ ಅಟ್ಯಾಕ್ ಮಾಡುತ್ತವೆ. ಇದರಿಂದ ಸರ್ಗೆಂಟ್ ಝೋಂಬಿಗಳನ್ನ ಹೊಡೆದು ಒಂದು ಕಾರಲ್ಲಿ ಕೂತ್ಕೊಂಡು ಆ ಟ್ರಕ್ ನ ಫಾಲೋ ಮಾಡ್ತಾನೆ. ಇಲ್ಲಿ ಕ್ಯಾಪ್ಟನ್ ಸಿಯೋಕ್ ಕೂಡ ಎದ್ದು ಒಂದು ಕಾರಲ್ಲಿ ಕೂತ್ಕೋತಾನೆ. ಝೋಂಬಿಗಳು ಸಿಯೋಕ್ ಮತ್ತೆ ಮಿಂಜುಂಗ್ ಇರೋ ಟ್ರಕ್ ಮೇಲೆ ಅಟ್ಯಾಕ್ ಮಾಡ್ತವೆ. ಆಗ ಜೂನಿ ತನ್ನ ಕಾರ್ನ ಹೆಡ್ಲೈಟ್ ಆನ್ ಮಾಡ್ಕೊಂಡು ಅಲ್ಲಿಗೆ ಬರ್ತಾಳೆ. ಆಗ ಎಲ್ಲ ಝೋಂಬಿಗಳು ಆ ಕಾರ್ನ ಫಾಲೋ ಮಾಡ್ಕೊಂಡು ಹೋಗ್ತವೆ. ಇಲ್ಲಿ ಗ್ರ್ಯಾಂಡ್ ಪಾ ಫ್ಲೇರ್ಸ್ ನ ಹಚ್ಚಿ ಬೇರೆ ಡೈರೆಕ್ಷನ್ ಅಲ್ಲಿ ಬಿಸಾಕ್ತಾರೆ. ಆಗ ಆ ಎಲ್ಲ ಝೋಂಬಿಗಳು ಕಾರ್ನ ಬಿಟ್ಟು ಫ್ಲೇರ್ಸ್ ಕಡೆ ಹೋಗ್ತವೆ. ಆಗ ಕಾರ್ ಮತ್ತೆ ಟ್ರಕ್ ಎರಡು ಸೇಫ್ ಆಗ್ತವೆ. ನಂತರ ಸರ್ಗೆಂಟ್ ಮತ್ತೆ ಅವನ ಆರ್ಮಿ ಇವರ ಕಡೆ ಫ್ಲೇರ್ಸ್ ಬಿಟ್ಕೊಂಡು ಫಾಲೋ ಮಾಡ್ಕೊಂಡು ಬರ್ತಾರೆ. ಆಗ ಒಬ್ಬ ವ್ಯಕ್ತಿ ಜೂನಿ ಕಾರ್ ಹಿಂದೆ ಬೀಳುತ್ತಾನೆ. ಆಗ ಜೂನಿ ತಲೆ ಉಡ್ಸಿ ಝೋಂಬಿಗಳ ಮೇಲೆ ಹೆಡ್ಲೈಟ್ ಆನ್ ಮಾಡ್ತಾಳೆ. ಆ ಝೋಂಬಿಗಳೆಲ್ಲ ಅವಳ ಹಿಂದೆ ಬಿದ್ದಂತ ವ್ಯಕ್ತಿಯ ಕಾರ್ನ ಮೇಲೆ ಅಟ್ಯಾಕ್ ಮಾಡ್ತವೆ. ಸರ್ಗೆಂಟ್ ತನ್ನ ಆರ್ಮಿಗೆ ಅವರ ಮೇಲೆ ಲೈಟ್ಸ್ ಆನ್ ಮಾಡಿ ಅಂತ ಹೇಳುತ್ತಾನೆ. ಆಗ ಬೆಳಕ್ ನೋಡಿ ಎಲ್ಲಾ ಝೋಂಬಿಗಳು ಅವ್ರ ಕಡೆನೆ ಬರ್ತಾ ಇರ್ತವೆ. ಆದ್ರೆ ಸಿಯೋಕ್ ಅದರಲ್ಲಿ ಕೆಲವು ಲೈಟ್ಸ್ ಗಳಿಗೆ ಶೂಟ್ ಮಾಡ್ತಾನೆ. ಇದರಿಂದ ಝೋಂಬಿ ಸ್ವಲ್ಪ ಕಮ್ಮಿ ಆಗ್ತವೆ. ನಂತರ ಅವರು ಹೋಗೋ ದಾರಿಯಲ್ಲಿ ಕೆಲವು ಝೋಂಬಿಗಳು ಒಂದು ಬಿಲ್ಡಿಂಗ್ ಅಲ್ಲಿ ಟ್ರ್ಯಾಪ್ ಆಗಿರ್ತವೆ. ಇದನ್ನ ನೋಡಿ ಸಿಯೋಕ್ ಆ ಗ್ಲಾಸ್ ನ ಶೂಟ್ ಮಾಡ್ತಾನೆ. ಆಗ ಎಲ್ಲಾ ಝೋಂಬಿಗಳು ಅವರ ಹಿಂದೆ ಇದ್ದಂತ ಸರ್ಗೆಂಟ್ ಮೇಲೆ ಅಟ್ಯಾಕ್ ಮಾಡ್ತವೆ. ಸಿಯೋಕ್ ಸ್ಯಾಟಲೈಟ್ ಫೋನ್ ಅಲ್ಲಿ ನಾವು 15 ನಿಮಿಷದಲ್ಲಿ ಇನ್ಶಿಯಂಟ್ ಪೋರ್ಟ್ ಗೆ ಬರ್ತಾ ಇದೀವಿ ಅಂತ ಹೇಳಿ ಮುಂದೆ ಹೋಗ್ತಾ ಇರ್ತಾರೆ. ಆಗ ಕ್ಯಾಪ್ಟನ್ ಸಿಯೋ ಬಂದು ಜೂನಿ ಕಾರ್ಗೆ ಡಿಕ್ಕಿ ಹೊಡಿತಾನೆ. ನಂತರ ಜೂನಿನ ಹಿಡ್ಕೊಂಡು ನಿಮ್ಮ ಗನ್ ಕೆಳಗ್ ಹಾಕಿ ಅಂತ ಹೇಳ್ತಾನೆ. ಇಲ್ಲಿ ಯೂಜಿನ್ ತನ್ನ ರಿಮೋಟ್ ಕಾರ್ನ ಬಿಡ್ತಾಳೆ. ಇದನ್ನ ನೋಡಿ ಕ್ಯಾಪ್ಟನ್ ಸಿಯೋ ಯೂಜಿನ್ ನ ಶೂಟ್ ಮಾಡ್ತಾನೆ. ಆದ್ರೆ ಆ ಬುಲೆಟ್ ಗ್ರ್ಯಾಂಡ್ ಪಾಗೆ ತಗುಲುತ್ತೆ. ನಂತರ ಮಿಂಜುಂಗ್ ನ ಕಾಲಿಗೆ ಶೂಟ್ ಮಾಡಿ ಆ ಟ್ರಕ್ ನ ತಗೊಂಡು ಪೋರ್ಟ್ ಕಡೆ ಹೋಗ್ತಾನೆ. ಮುಂಚೆನೆ ಅಲ್ಲಿದ್ದಂತಹ ಒಂದು ಹಾಂಗ್ಕಾಂಗ್ ನ ಗ್ಯಾಂಗ್ ಕ್ಯಾಪ್ಟನ್ ಸಿಯೋನ ನೋಡಿ ಇವನು ನಮ್ಮ ಮನುಷ್ಯ ಅಲ್ಲ ಅಂತ ಅವನನ್ನ ಶೂಟ್ ಮಾಡ್ತಾರೆ. ಆದ್ರೆ ಕ್ಯಾಪ್ಟನ್ ಸಿಯೋ ಆ ಟ್ರಕ್ ನ ರಿವರ್ಸ್ ತಗೊಂಡು ಹೋಗಿ ಆ ಶಿಪ್ ನ ಬಾಗ್ಲಲ್ಲಿ ನಿಲ್ಲಿಸ್ತಾನೆ. ಆಗ ಝೋಂಬಿಗಳು ಶಿಪ್ ಒಳಗ್ ಬಂದು ಅವರ ಮೇಲೆ ಅಟ್ಯಾಕ್ ಮಾಡುತ್ತವೆ. ಸಿಯೋಕ್ ದೂರದಲ್ಲಿ ಇದನ್ನೆಲ್ಲ ನೋಡ್ತಾ ನಿಂತಿರ್ತಾನೆ. ಗ್ರ್ಯಾಂಡ್ ಪಾಗೆ ಬುಲೆಟ್ ಬಿದ್ದಿದ್ರಿಂದ ಅವರು ಸತ್ತೋಗ್ತಾರೆ. ಆಗ ಒಂದು UN ಮಿಲಿಟರಿ ಚೋಪರ್ ಅಲ್ಲಿಗೆ ಬರುತ್ತೆ. ಅದನ್ನು ನೋಡಿ ಮಿಂಜುಂಗ್ ನನ್ನ ಮಕ್ಕಳು ನಿನ್ನ ಪ್ರಾಣ ಕಾಪಾಡಿದ್ದಾರೆ, ಈಗಲಾದ್ರೂ ನೀನು ಅವರನ್ನ ಇಲ್ಲಿಂದ ಕರ್ಕೊಂಡು ಹೋಗುವಂತ ಸಿಯೋಕ್ಗೆ ಹೇಳ್ತಾಳೆ. ಸಿಯೋಕ್ ಆ ಇಬ್ರು ಹುಡುಗಿರನ್ನ ಕರ್ಕೊಂಡು ಫ್ಲೇರ್ಸ್ ಇಂದ ಆ ಚೋಪರ್ಗೆ ಸಿಗ್ನಲ್ ಕೊಡ್ತಾರೆ. ಅವ್ರ ಹಿಂದೆ ಬಿದ್ದಂತ ಕೆಲವು ಝೋಂಬಿಗಳನ್ನ ಮಿಂಜುಂಗ್ ಶೂಟ್ ಮಾಡ್ತಾಳೆ. ಆಗ ಬೆಳಕಾಗ್ತಾ ಇರುತ್ತೆ. ಇದರಿಂದ ತುಂಬಾನೇ ಝೋಂಬಿಗಳು ಬರ್ತವೆ. ಇದನ್ನ ನೋಡಿ ಮಿಂಜುಂಗ್ ಒಂದು ಟ್ರಕ್ ಒಳಗೆ ಹೋಗಿ ಹಾರ್ನ್ ಹೊಡಿತಾಳೆ. ಈ ಸೌಂಡ್ಗೆ ಎಲ್ಲ ಝೋಂಬಿಗಳು ಈ ಟ್ರಕ್ ಹತ್ರನೇ ಬರ್ತವೆ. ಇಲ್ಲಿ UN ಆರ್ಮಿ ಬಂದು ಸಿಯೋಕ್, ಜೂನಿ ಮತ್ತೆ ಯೂಜಿನ್ ನ ರೆಸ್ಕ್ಯೂ ಮಾಡ್ತಾರೆ. ಆದ್ರೆ ಮಿಂಜುಂಗ್ ಸೂಸೈಡ್ ಗೆ ಟ್ರೈ ಮಾಡ್ತಾಳೆ. ಇದನ್ನ ನೋಡಿ ಸಿಯೋಕ್ ಅವಳನ್ನ ಸೇವ್ ಮಾಡಬೇಕು ಅಂತ ಮುಂದೆ ಹೋಗ್ತಾನೆ. ಆಗ ಮಿಂಜುಂಗ್ ಗೆ ಬದುಕಬೇಕು ಅನ್ಸುತ್ತೆ. ಆಗ ಅವಳು ಟ್ರಕ್ ಇಂದ ಆಚೆ ಬಂದು ಚೋಪರ್ ಕಡೆ ಓಡ್ತಾ ಬರ್ತಾಳೆ. ನಂತರ ಈ 4 ಜನರನ್ನ UN ಆರ್ಮಿ ತಮ್ಮ ಚೋಪರ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ನಿಮ್ಗೇನಾದ್ರೂ ನಮ್ಮ ಎಕ್ಸ್ಪ್ಲನೇಷನ್ ವಿಡಿಯೋ ಇಷ್ಟ ಆದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಮೂವಿಯ ಫಸ್ಟ್ ಪಾರ್ಟ್ ನೋಡೋಕ್ಕೆ ಸ್ಕ್ರೀನ್ ಮೇಲಿರೋ ವಿಡಿಯೋನ ಕ್ಲಿಕ್ ಮಾಡಿ. ನಾನು ನಿಮಗೆ ಅಲ್ಲೇ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.